ಊರಿಗೆ ರಸ್ತೆ ಇಲ್ಲದ ಪರಿಣಾಮ ಅನಾರೋಗ್ಯದಿಂದ ಮೃತಪಟ್ಟಿದ್ದ ವ್ಯಕ್ತಿಯೋರ್ವನ ಮೃತದೇಹವನ್ನ ಕಟ್ಟಿಗೆಯಲ್ಲಿ ಕಟ್ಟಿಕೊಂಡು ಕೊಂಡೊಯ್ದ ಅಮಾನವೀಯ ಘಟನೆ ಕಾರವಾರದಲ್ಲಿ ನಡೆದಿದೆ. ಅದು ಸಹ ನಗರಸಭೆ ವ್ಯಾಪ್ತಿಯಲ್ಲಿಯೇ ರಸ್ತೆ ಇಲ್ಲದ ಕುಗ್ರಾಮವಿದ್ದು ಸುಮಾರು 4 ಕಿಲೋಮೀಟರ್ ಶವವನ್ನ ಹೆಗಲ ಮೇಲೆ ಹೊತ್ತುಕೊಂಡು ಊರಿಗೆ ಸಾಗಿಸಿದ್ದು. ಈ ಕುರಿತಾದ ಒಂದು ವರದಿ ಎಲ್ಲಿದೆ ನೋಡಿ. ಹೌದು, ಕಾರವಾರ ನಗರಸಭೆಯ ವಾರ್ಡ್ ನಂಬರ್ 31ರ ಕುಗ್ರಾಮ ಗುಡ್ಡಳ್ಳಿಗೆ ತೆರಳಲು ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲ. ಗ್ರಾಮದ ನಿವಾಸಿ ರಾಮ ಮೊನ್ನಗೌಡ 75 ವರ್ಷ ಅನಾರೋಗ್ಯದ ಹಿನ್ನೆಲೆ ಶನಿವಾರ ತಡರಾತ್ರಿ ಕಾರವಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ರಾಮಗೌಡ ಹೃದಯಾಘಾತದಿಂದ ಮೃತಪಟ್ಟಿದ್ದು, ಭಾನುವಾರ ಕುಟುಂಬಸ್ಥರು ಆಂಬ್ಯುಲೆನ್ಸ್ ಮೂಲಕ ಗುಡ್ಡದ ಕೆಳಗಿನವರೆಗೆ ಮೃತದೇಹವನ್ನ ಕೊಂಡೊಯ್ದರು. ಬಳಿಕ ಅಲ್ಲಿಂದ ಗುಡ್ಡೇಹಳ್ಳಿಗೆ ರಸ್ತೆ ಇಲ್ಲದ ಕಾರಣ ಗ್ರಾಮಸ್ಥರು ಸೇರಿ ಮೃತದೇಹವನ್ನ ದೊಡ್ಡ ಕಟ್ಟಿಗೆಗೆ ಕಂಬಳಿಯಲ್ಲಿ ಸುತ್ತಿ ಹಗ್ಗದಿಂದ ಕಟ್ಟಿಕೊಂಡು ಸುಮಾರು 4 ಕಿಲೋಮೀಟರ್ ದೂರ ಹೊತ್ತುಕೊಂಡೇ ಗುಡ್ಡ ಹತ್ತಿದ್ದಾರೆ. ಹೋಗ್ಲಿಕ್ಕಾಗಲಿಲ್ಲ, ಸಿವಿಲಲ್ಲಿ ಅಡ್ಮಿಟ್ ಮಾಡಿ ಬೆಳಿಗ್ಗೆ ಎಂಬ್ಲೆಸ್ ತಂದು ಆಮೇಲೆ ಘಟ್ಟದ ಕೆಳಗೆ ಕಂಬಳಿಯನ್ನು ಕಟ್ಟಿ ಜೋಕಾಲಿ ಮಾಡಿ ಊರಿಗೆ ತಗೊಂಡು ಹೋಗ್ಬಿಟ್ರು. ಇದೇ ಪರಿಸ್ಥಿತಿ ಅಂದರೆ ಇವತ್ತಲ್ಲ, ಪ್ರತಿ ವರ್ಷವೂ ಹಿಂಗೆ ಯಾರಿಗೆ ಏನಾದರೂ ಎಮರ್ಜೆನ್ಸಿ ರಾತ್ರಿ ಇದ್ದರೆ ಜೋಕಾಲಿ ಮಾಡಿ ತಗೊಂಬರ್ಬೇಕು, ಜೋಕಾಲಿ ಮಾಡಿ ಹೋಗ್ಬೇಕು. ಈಗ ನಮಗಂತೂ ಈಗ ರೋಡ್ ಮಾಡ್ತಾ ಹೇಳ್ತಾರೆ, ಇನ್ನೂ ಮಾಡಿಕೊಡ್ಲಿಲ್ಲ. ಅರ್ಧಂಬರ್ಧ ಮಾಡ್ತಾರೆ, ವರ್ಷ ಬಂದು ಈಗಿದೆ ಅರ್ಧ ಆಗಿದೆ, ಮತ್ತು ಮುಂದೆ ಮಾಡ್ತಾರೆ ನೋಡ್ಬೇಕು, ಇನ್ನೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮಾಡ್ತಾರೋ ಮುಂದೆ ನೋಡ್ಬೇಕೀಗ. ತುಂಬ ಸಮಸ್ಯೆ, ಮತ್ತೇನು ತ್ರಾಸ ಹೇಳಿದ್ರೆ ಅದೇ ನಮಗೂ ಈ ಕೆಲಸಕ್ಕೆ ಬರ್ಬೇಕಂದ್ರೆ ನಾವು ಏನು ಕೆಲಸ ಮಾಡ್ಬೇಕಂದ್ರೂ ಕಾರವಾರೇ ಬರಬೇಕು. ಕಾರವಾರ ಬಿಟ್ಟರೆ ನಮ್ಗೆ ಊರಲ್ಲಿ ಏನೂ ಕೆಲಸ ಇಲ್ಲ. ಬೆಳಗ್ಗೆ ಬರೋದು, ಬೆಳಗ್ಗೆ ಅಂದರೆ 7 ಗಂಟೆ ಬಂದು ಸಂಜೆ 8 ಗಂಟೆಗೆ ಮನೆಗೆ ಹೋಗಬೇಕು. ರಾತ್ರಿ ದಾರಿಯಲ್ಲಿ ಏನು ಹುಲಿ ಇರ್ತದೆ, ಹಾವು ಇರ್ತದೆ, ಆದರೂ ಅದೇನು ಇದಿರೋದಿಲ್ಲ ನಮಗೆ. ಹೊಟ್ಟೆ ಸಂಸಾರಕ್ಕಾಗಿ ಎಲ್ಲೋ ಹೋಗಬೇಕಾಗ್ತದಲ್ಲ. ಈ ರಾಮಗೌಡರಿಗೆ ಅಂತ ಆಗಿತ್ತು. ರಾಮಗೌಡರಿಗೆ ಅದು ಸ್ವಲ್ಪ ಒಂದು ದಮ್ಮಿಗೆ ಮೇನಿತ್ತಂತೆ. ಹಾಸ್ಪಿಟ್ಲ್ ಬರ್ತಾ ಹೋಗ್ತಾ ಇದ್ರು. ಮೊನ್ನೆನೂ ಆರಾಮಿದ್ದವ್ರೆ, ಮನೆಯಲ್ಲಿ ಮಲಗಿದಾಗೆ ರಾತ್ರಿಗೇನು ಕೆಮ್ಮು ಬಂದು ಆಮೇಲೆ ಅಲ್ಲೇ ಶ್ವಾಸನ ಕಟ್ಟದಂತೆ. ಆಮೇಲೆ ಸಿವಿಲಿಗೆ ತಂದು ಕೂಡಲೇ 1:15ಗೆ ಡೆತ್ ಆದರು. ಆಮೇಲೆ ಊರಿಗೆ ಫೋನ್ ಮಾಡಿದ್ರು ಊರಿಗೆ ರಾತ್ರಿ 1 ಗಂಟೆ ರಾತ್ರಿ ಬರ್ಲಿಕ್ಕೆ ಆಗೋದಿಲ್ಲ, ಗಾಡಿ ಬಿಡಿ ಹೋಗಲ್ಲ. ಆಮೇಲೆ ಬೆಳಿಗ್ಗೆ ಎಲ್ಲರೂ ಒಟ್ಟಾಗಿ ಬೆಳಿಗ್ಗೆ ಬಂದು ತಗೊಂಡೋಗಿ ಅವ್ರದ್ದು ಎಲ್ಲ ಅಂತ್ಯಕ್ರಿಯೆ ಮಾಡ್ತವ್ರೆ. ಸಾಧಾರಣ 1:30-2 ಗಂಟೆ ಆಗಿದೆ. ಈಗ ರಸ್ತೆ ಆಗಬೇಕು, ರಸ್ತೆ ಮೇಲೂ ನಮ್ಗೆ ರಸ್ತೆ ಆದರೆ ಎಲ್ಲ ಜನ ಹೋಗ್ಲಿಕ್ಕೆ ಬರಲಿಕ್ಕೆ ಏನೂ ತೊಂದರೆ ಇಲ್ಲ. ಕೆಲಸಕ್ಕೆ ಬರೋರು ಈಗ ನೋಡು, ಲೇಡೀಸ್ ಬರ್ತಾರೆ ಡೈಲಿ ಕಟ್ಟಿಗೆ ಯೋಜನೆ ತಗೊಂಡು. ಇದೇ ಪರಿಸ್ಥಿತಿ, ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಅಂದರೆ ಕಷ್ಟ ಇದ್ರದ್ದೇ ಅಲ್ಲ, ಕಟ್ಟಿಗೆ ಯೋಜನೆ ತರೋದು ಇದು. ಇನ್ನು ಅರಣ್ಯ ಪ್ರದೇಶವನ್ನೊಳಗೊಂಡು ಗುಡ್ಡದ ತುದಿಯಲ್ಲಿರುವ ಗುಡ್ಡಳ್ಳಿ ಪ್ರವಾಸಿಗರ ಪಾಲಿನ ಫೇವರೇಟ್ ಸ್ಪಾಟ್ ಆಗಿದೆ. ರಜಾ ದಿನಗಳಲ್ಲಿ ಪ್ರತಿನಿತ್ಯವೂ ಚಾರಣಿಗರು ಟ್ರೆಕ್ಕಿಂಗ್ ಮಾಡಿಕೊಂಡು ಈ ಹಳ್ಳಿಗೆ ಭೇಟಿ ನೀಡುತ್ತಾರೆ. 350ಕ್ಕೂ ಹೆಚ್ಚು ಜನರು ಇರುವ ಊರಿಗೆ ತೆರಳಲು ಸಮರ್ಪಕ ರಸ್ತೆ ಇಲ್ಲ. ಹೀಗಾಗಿ ಗ್ರಾಮದಲ್ಲಿ ಯಾರೇ ಅನಾರೋಗ್ಯಕ್ಕೆ ಒಳಗಾದರೂ ಜೋಲಿ ಕಟ್ಟಿಕೊಂಡು ಆಸ್ಪತ್ರೆಗೆ ಸಾಗಿಸಬೇಕಾಗಿದೆ. ಅದೆಷ್ಟೋ ಜನರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಸಾವನ್ನಪ್ಪಿದ್ದು ಮಳೆಗಾಲದಲ್ಲಂತೂ ಸಮಸ್ಯೆ ಹೇಳತೀರದಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು. ಈಗ ನಮ್ಗೆ 8 ವರ್ಷ ಐತೆ, ನಮ್ಗೆ ನಮ್ಮ ಕಾಲದಲ್ಲಿ ಕಷ್ಟ ಮಾಡಿ ಬಂದು ದುಡ್ಕೊಂಡು ಒಂದು ವಜ್ಜೆ ತಂದು ಸಂಸಾರ ಮಾಡ್ತಿದ್ದೋ. ಈಗಿನ ಯಾರು ಸಂಸಾರ ಮಾಡೋದಿಲ್ಲ. ಈಗ ಆದರೂ ನಾವು ಮಾಡ್ದೋ, ಆದರೂ ಈಗ ಹುಡುಗರಿಗೆ ಒಂದು ಕೆಲಸ ಆಗ್ಬೇಕಂತೀರು. ಹುಡುಗರು ಅವರು ಒಂದು ಇನ್ನೂ ಕೆಲಸನೂ ಇಲ್ಲ. ಈಗ ಅಂತ ಇಲ್ಲಿ ಕಂಪನಿ ಸೇರಿಸ್ಕೊಳ್ತಾರೆ. ಈಗ ಒಂದು ಹುಡುಗಿರಿ ಕೆಲಸ ಒಂದು ಆಯ್ತಪ್ಪ, ಶಾಲೆ ಕಾಲೇಜ್ ಬಿಲ್ಡ್ ಮಾಡಿದ್ರೆ ಅವ್ರು ಒಬ್ಬರೇ ಹುಡುಗಿರು ಹೋಗ್ತಾರೆ. ಅವ್ರು 2 ಜನ 3 ಜನ ಬೇಕು. ಹೋಗೋಣ 7 ಗಂಟೆ ಆಗ್ತದೆ, ಮನೆಗೆ ಹೋಗೋ ತನಕ 7 ಗಂಟೆ ಹುಡುಗಿರಿಗೆ ಆಗ್ತದೆ ಇಲ್ಲ. ಈಗ ಅದೇ ನಾವು ಮಾಡೋದು ನಾವು ಮಾಡ್ದೋ, ಆದರೂ ಈಗ ಒಂದು ಸ್ವಲ್ಪ ರಸ್ತೆ ಬೇಕು ನಮ್ಗೆ. ಸ್ವಲ್ಪ ಆಗಲಿ, ತಲೆ ಹೊತ್ಕೊಂಡು ಹೋಗ್ಬೇಕು. ಮನೆ ಕಟ್ಟಿದ್ರೆ ಸಿಮೆಂಟ್ ಹೊರಬೇಕು, ಒಡ್ಲಾ ಹೊರಬೇಕು, ರತಿ ಹೊರಬೇಕು, ಎಲ್ಲ ಹೊತ್ತಿ ನಮ್ಗೆ ಈ ಥರ ಇದಕ್ಕೆ ಬಂದು ಈಗಿನ ಹುಡುಗರು ಹೊರ್ತಾರೆ, ಅಜ್ಜೆ ಹೊರ್ತಾರೆ ಇಲ್ಲ. ನಾವೆಷ್ಟು ಕಷ್ಟ ಮಾಡೋದು. ನಮ್ಮಲ್ಲ ಆವಾಗಂದೇ ಎಷ್ಟು ಒಂದು ಕಟ್ಟಿಗೆ ಅಜ್ಜೆಗೆ 6 ರೂಪಾಯಿ ಕೊಡ್ತಾರೆ. 6 ರೂಪಾಯಿ ಐತೆ, ಈಗ 700 ರೂಪಾಯಿಗೆ ಬಂದಿದ್ದು. ಅಲ್ಲಿ 20 ಮನೆ ಇವೆ. ಅದೇನ ನಮ್ಗೆ ಬೇಕಾದಿದ್ದೇನ ದಿನಾಗದ ಒಬ್ಬ ತೀರ್ಕೊಂಡ, ಅವ್ರು ಈಗದ ಇದ್ರಲ್ಲಿ ಹಾಕೊಂಡು ತಗೊಂಡು ಹೋದ್ರು ಜೋಕಾಲಲ್ಲಿ. 4-5 ಜನ ಒಬ್ಬೊಬ್ಬರಿಗೆ ಅರ್ಧ ದಾರಿ ಹೋಗೋದು, ಮತ್ತೊಬ್ಬರು ತಗೊಳ್ಳೋದು, ಮತ್ತೆ ತಿಳಿಸೋದು, ಮತ್ತೊಬ್ಬರು ಅರ್ಧ ದಾರಿ ತಗೊಳ್ಳೋದು, ಮತ್ತೊಬ್ಬರು ತಿಳಿಸೋದು, ಮತ್ತೊಬ್ಬರು ತಗೊಳ್ಳೋದು ಹಗ್ಗಲ ಮೇಲೆ. ನಿನ್ನಾಗ ತೀರ್ಕೊಂಡು ಹೋದ್ರೆ ಈಗ ಇಲ್ಲ, ರೋಡ್ ಇಲ್ಲ, ಸರಿ ಇಲ್ಲ. ರೋಡ್ ಇದ್ರೆ ತಗೊಂಡು ಹೋಗುತ್ತಾರೆ. ಈಗ ಒಂದು ನಮಗೆ ರೋಡೇ ಆಗಬೇಕಲ್ಲ. ಈಗ ಒಂದು ಸ್ವಲ್ಪ ರೋಡ್ ಮಾಡ್ಕೊಂಡು ಕೊಟ್ರೆ ಸರಿ ಆಗ್ತದೆ. ಏನು ಮಾಡ್ಕೊ ಎಲ್ಲ ತಗೊಂಡು ಹೋಗೋದು ಅಂತ ಹೇಳಿದ್ರೆ ಏನು ಮಾಡ್ಕೊತಿದ್ವಿ. ಅದೇ ಈಗ ಮಾತಾಡೋದು ಅದು ಏನಾಗ್ತಿದಲ್ಲ ಸ್ವಲ್ಪ. ಈಗ ಒಂದು ಗುಡ್ಡೆ ಮೇನಾಗಿದಲ್ಲ, ಏನು ಉಪಾಯ ಎಲ್ಲ ಆಗೋಗಿದ್ದು. ಈಗ ರಸ್ತೆ ಮಾಡ್ತೀವಿ ಅಂತ ಹೇಳಿ ಉಳಿತು. ರಸ್ತೆ ಮಾಡೋದಿಲ್ಲ, ಇದೇನಿಲ್ಲ. ಮಾಡ್ತಾರೆ, ಅರ್ಧ ಮುಟ್ಟ ಮಾಡ್ತಾರೆ, ಪ್ರಯತ್ನ ಮಾಡಿದ್ರು ಮಾಡ್ತಾರೆ.
ಏನು ಮಾಡ್ಕೊತೀವಿ? ಅದಕ್ಕೆ ನಾ ಈಗ ಹೇಳೋದು ನಮ್ಮ ಒಟ್ಟು ಹೇಳತ್ತೇದು ಈಗ ಅದು ವ್ಯವಸ್ಥೆ ಮಾಡಿದವ್ರು ಮುಂದಾಗೋದ್ರ ಬಿಟ್ರದು ಈಗ ನಮಗೇನು ಮಾಡೋಕ್ಕಾಗೋದಿಲ್ಲ. ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅವಧಿಯಲ್ಲಿ 1.5 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ. ಆದರೆ ಗುತ್ತಿಗೆದಾರರ ನಿರ್ಲಕ್ಷ್ಯತನದಿಂದ ಇನ್ನೂ ಕೂಡ ಆಗಿಲ್ಲ. ಪಿಡಬ್ಲ್ಯೂಡಿ ಇಲಾಖೆ ವಿಚಾರಿಸಿದಾಗ ಗುತ್ತಿಗೆದಾರರು ಮಳೆಗಾಲ ಮುಗಿದ ಬಳಿಕ ಕಾಮಗಾರಿ ಪ್ರಾರಂಭಿಸುವುದಾಗಿ ಹೇಳುತ್ತಿದ್ದಾರೆ. ಸದ್ಯ ಮಂಜೂರಿಯಾದ ಕಾಮಗಾರಿಯನ್ನ ಗುತ್ತಿಗೆದಾರರು ಪ್ರಾರಂಭಿಸದೇ ಇದ್ದಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತಾರೆ ನಗರಸಭಾಧ್ಯಕ್ಷ. ಗಂಗೂಬಾಯಿ ಮಂಕರ್ ಇದ್ದಾಗ ಅವ್ರ ಹತ್ರ ಕೂಡ ನಾವು ಹೋಗಿದ್ದು ಮನವಿ ತೊಗೊಂಡು ಎಲ್ಲ ಊರಿದವರು, ನಮ್ಮ ವಾರ್ಡಿನ ವಾರ್ಡಿನ ಸದಸ್ಯರು, 31 ವಾರ್ಡಿನ ಸದಸ್ಯರು, ರುಕ್ಮಿಣಿ ಗೌಡ ಅವರು, ನಾನು ಆವಾಗ ಸದಸ್ಯರಿದ್ದೆವು. ಅವಾಗ ಭೇಟಿ ಆದ ತಕ್ಷಣ ಅವರು ಅದಕ್ಕೆ ಒಂದು ಕೂಡ ರೆಸ್ಪಾನ್ಸ್ ಕೊಡಲಿಲ್ಲಾಗಿತ್ತು. ರಾಮಗೌಡ ಕೂಡ ಇದ್ದು ಆ ಉಪಸ್ಥಿತಿ ಆ ದಿವಸ ಅಲ್ಲಿ ಹೋಗಿದ ನಂತರನ. ಅವಾಗ ಮೇಡಮ್ ಒಂದೇ ಮಾತು ಹೇಳಿದ್ರು, ಇದು ಎಸ್ಟಿಮೇಷನ್ ಕಾಪಿಯಲ್ಲಿದೆ, ಇದು ಯಾರಿಗೆ ಕೆಲಸ ಸಿಕ್ಕಿದ್ದು? ಅದು ನಮ್ಮ ಕೆಲಸ ಅಲ್ಲ. ನಾವು ಒಂದು ಊರಿಗೆ ತೊಂದರೆ ಆದ ನಂತರ ನಾವು ಸದಸ್ಯರಾಗಿ ಅವ್ರ ಹತ್ರ ಹೋಗಿದ್ವಿ. ಈಗ ಇನ್ನು ಈ ದಿವಸಲ್ಲಿ ನಾವು ಈಗ DC ಮೇಡಮ್ ಹತ್ರ ಇನ್ನೂ ಗಮನಕ್ಕೆ ತಗೊಂಡು ಹೋಗಲಿಲ್ಲ. ಯಾಕಂದರೆ ಈಗ ನಾವು ಹೊಸಬರ ಅಧ್ಯಕ್ಷ ಆದ ನಂತರ ಸ್ವಲ್ಪ ಹಬ್ಬ ಇತ್ತು, ಎಲ್ಲ ಇತ್ತು. ಇದು ವಿಷಯಕ್ಕೆ ಮುಂದಿನ ದಿವಸ ಈಗ MP ಸರ್ ಹತ್ರ ಕೂಡ ಮಾತಾಡಿದ್ದು ನಾವು ಮೊನ್ನೆ ಬಂದ ನಂತರ. ಸರ್ ನೀವು ತಾವು ಕೂಡ ಒಂದು ಈ ಗುಡ್ಡಾಳಿಗೆ ಒಂದು ಅನುದಾನ ಕೊಡಿ. ಅವ್ರು ಹೇಳಿದ್ರು ಮುಂದಿನ ದಿವಸಲ್ಲಿ ನಾವು ಬರ್ತಿ ಕಾರವಾರಿಗೆ, ನಿಮ್ಮ ಎಲ್ಲೆಲ್ಲಿ ಯಾವ ಊರಿಗೆ ಏನೇನು ಅಭಿವೃದ್ಧಿ ಆಗಬೇಕು ನಾವು ನಮ್ಮಿಂದ ಸ್ವಲ್ಪ ಫಂಡ್ ಕೊಡ್ತೀವಿ. ಹಾಗೆ MLC ಸರ್ ಗಣಪತಿ ಉಳಿಕರ್ ಹತ್ರ ಕೂಡ ಮಾತಾಡಿದ್ವಿ ನಾವು. ಸರ್ ನಿಮ್ಮಿಂದ ಕೂಡ ಒಂದು ಏನಾದರೆ ಸ್ವಲ್ಪ ಅದರ ಮಟ್ಟಿಗೆ ಒಂದು ಫಂಡ್ ಆಗಲಿ. ಯಾಕಂದರೆ ಇದು ಇರೋದು 4.8 ಕಿಲೋಮೀಟರ್ ಗುಡ್ಡಳ್ಳಿ, ನಮ್ಮ ಕಾರವಾರಿಂದ ಗುಡ್ಡಳ್ಳಿ ತನಕ 4.8 ಕಿಲೋಮೀಟ್ರ್. ಆದರೆ 1.5 ಕಿಲೋಮೀಟ್ರ್ ಅಷ್ಟೇ ಸ್ಯಾಂಕ್ಷನ್ ಆಗಿದ್ದು. ಅದು ಮತ್ತು ಅಷ್ಟು ದೊಡ್ಡ ಮಟ್ಟಿಗೆ ಅಂದರೆ ದೊಡ್ಡ ಅಮೌಂಟ್ ಬೇಕಾಗ್ತದೆ. ಒಂದು ಸಣ್ಣ ಪ್ರಮಾಣದಿಂದ ಕೆಲಸ ಅಲ್ಲ. ಯಾಕಂದರೆ ಮೇನ್ ಕಲ್ವರ್ಟ್ಸ್ ಇರಬೇಕಾಗ್ತದೆ. ಇದಕ್ಕೆ ಕಲ್ವರ್ಟ್ಸಿಂದ ನೀರು ಪಾಸ್ ಆದರೆ ರೋಡ್ ಒಂದು ಒಳ್ಳೆ ಇರ್ತದೆ. ಅದು ಮುಂದಿನ ದಿವಸಲ್ಲಿ ನಮ್ಮ ನಗರಸಭೆಯಿಂದ ಕೂಡ ನಮ್ಮದು ಆದಷ್ಟು ಎಷ್ಟು ಫಂಡ್ ಬರ್ತದೆ ಅದಕ್ಕೆ ಹಾಕಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತು ನಮ್ಮ ಕೂಡ ಒಂದು ಅದು ಮೊನ್ನೆ ಘಟನೆ ಆಗಿದ್ದಕ್ಕೆ ನಮ್ಗೆ ಕೂಡ ಒಂದು ಭಾಳ ದುಃಖ ಆಗಿದೆ. ಯಾಕಂದ್ರೆ ಅವರು ನನ್ನ ತಂದೆಯ ಮಿತ್ರ ಆಗಿದ್ದರು. ಅವರು ಭಾಳ ಒಂದು 10-15 ವರ್ಷದಿಂದ ನಮ್ಮ ಮನೆಯಲ್ಲಿ ಸೈಕಲ್ ಇರ್ತಿದ್ದವರು ಆ ಟೈಮಲ್ಲಿ. ಯಾಕಂದರೆ ಅವರಿಗೆ ದಾರಿ ಇಲ್ಲಾಗಿದೆ. ಆ ಟೈಮಲ್ಲಿ ಅವ್ರು ಸೈಕಲ್ ನಮ್ಮ ಮನೆ ಹತ್ರ ಇಟ್ಕೊಂಡು, ನಮ್ಮ ತಂದೆಯವರು ಆತ್ಮೀಯ ಆದರು. ನಾವು ಚಿಕ್ಕ ವಯಸ್ಸಿಂದ ಅವರಿಗೆ ನೋಡ್ತಾಯಿದ್ದೆ. ಮೊನ್ನೆ ಅಕಸ್ಮಾತ್ವಾಗಿ ಅವರಿಗೆ ಡೆತ್ ಆದ ನಂತರ ನಂಗೆ ಭಾಳ ಬೇಸರ ಆಗಿದೆ. ಒಟ್ಟಾರೆ ಭಾರತ ಡಿಜಿಟಲ್ ಯುಗದತ್ತ ದಾಪುಗಾಲಿಡುತ್ತಿರುವ ಸಂದರ್ಭದಲ್ಲೂ ಇನ್ನೂ ಸಹ ರಸ್ತೆಯೇ ಇಲ್ಲದ ಕುಗ್ರಾಮಗಳು ಇರೋದು ನಿಜಕ್ಕೂ ದುರಂತವೇ ಸರಿ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನಹರಿಸಿ ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಲು ಮುಂದಾಗಲಿ ಎನ್ನುವುದು ನಮ್ಮ ಆಶಯ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.